ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆಯ ವೈದ್ಯಾಧಿಕಾರಿಗಳು ನೌಕರರ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಇಲಾಖೆಯ ಅಧಿಕಾರಿಗಳು ವಿಫಲರಾಗಿದ್ದು ಅನಿವಾರ್ಯವಾಗಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುವುದಾಗಿ ಒತ್ತಾಯಿಸಿ ಶುಕ್ರವಾರ ಕರ್ನಾಟಕ ರಾಜ್ಯ ವೈದ್ಯಾಧಿಕಾರಿಗಳ ಸಂಘ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಸೀಮಿತವಾದ ತಾಂತ್ರಿಕ ಹುದ್ದೆಗಳಾದ ರಾಜ್ಯದ ಮಹಾನಗರ ಪಾಲಿಕೆಯ ಕೆಲವು ಹುದ್ದೆಗಳು, ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ, ಕರ್ನಾಟಕ ರಾಜ್ಯ ವೈದ್ಯಕೀಯ ಔಷಧ ಸರಬರಾಜು ನಿಗಮದ ವೈದ್ಯರು ಮತ್ತು ಇತರೆ ಸಿಬ್ಬಂದಿಗಳ ಹುದ್ದೆಗಳನ್ನು ತಾಂತ್ರಿಕ ಜ್ಞಾನದ ಅರಿವಿಲ್ಲದೆ ಅಧಿಕಾರಿಗಳಿಗೆ ನೀಡಲಾಗಿದ್ದು, ಇದರಿಂದ ಸದರಿ ಸಂಸ್ಥೆಗಳಲ್ಲಿ ಕಾರ್ಯವೈಖರಿ ಸಮರ್ಪಕವಾಗದೆ ಸಾರ್ವಜನಿಕರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ. ಆದ್ದರಿಂದ ಈ ಹುದ್ದೆಗಳನ್ನು ಆಗುಕ ಇಲಾಖೆಯ ಅಧಿಕಾರಿ ನೌಕರರನ್ನೇ ನಿಯೋಜಿಸಬೇಕೆಂದು ಆಗ್ರಹಿಸಿದರು. ಮಂಜೂರಾದ ಹುದ್ದೆಗಳಿಗೆ ಗುತ್ತಿಗೆ ವೈದ್ಯರು ನೌಕರರ ನೇಮಕಾತಿ ಮಾಡಿಕೊಂಡು 3 ವರ್ಷ ಪೂರೈಸಿದ ಗುತ್ತಿಗೆಯ ವೈದ್ಯರು ನೌಕರರನ್ನು ಕಾಯಂಗೊಳಿಸಲಾಗುತ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಸದರಿ ಪ್ರಕ್ರಿಯೆಗಳನ್ನು ಸ್ಥಗಿತಗೊಳಿಸಲಾಗಿದೆ. ಇದರಿಂದ ಗುತ್ತಿಗೆಯ ವೈದ್ಯರು ಮತ್ತು ನೌಕರರು ಸೇವಾ ಭದ್ರತೆ ಇಲ್ಲದೆ ಅತಂತ್ರ ವಾತಾವರಣದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಆದ್ದರಿಂದ ಈ ಹಿಂದಿನಂತೆ ಗುತ್ತಿಗೆಯ ವೈದ್ಯರು ನೌಕರರನ್ನು ಕಾಯಂಗೊಳಿಸುವುದು, ಈಗಾಗಲೇ ಕಾಯಂಗೊಂಡ ಗುತ್ತಿಗೆಗೆ ವೈದ್ಯರಿಗೆ ಅವರು ಸಲ್ಲಿಸಿದ ಗುತ್ತಿಗೆಯ ಸೇವೆಯನ್ನು ಪಿಂಚಣಿ ಸೌಲಭ್ಯಕ್ಕೆ ಪರಿಗಣಿಸಬೇಕೆಂದು ಒತ್ತಾಯಿಸಿದರು. ಸಚಿವರು, ಪ್ರಧಾನ ಕಾರ್ಯದರ್ಶಿಗಳು, ಆಯುಕ್ತರು ಮತ್ತು ನಿರ್ದೇಶಕರ ಹತ್ರ ವಿನಂತಿ ಮಾಡಿದಾಗ ನಾವು ಮಾಡ್ತೀವಿ ಅನ್ನುವಂಥದ್ದು ಒಂದು ಬಿಟ್ರೆ ಇಲ್ಲಿವರೆಗೂ ನಮ್ಮ ಬೇಡಿಕೆಯನ್ನ ಈಡೇರಿಸದೇ ಇರುವ ಸಂಬಂಧ 13/2/2026 ರಾಜ್ಯದ ಎಲ್ಲ ವೃಂದ ಸಂಘಗಳ ತುರ್ತು ಸಭೆಯನ್ನ ಆಯೋಜನೆ ಮಾಡಿ ಅವತ್ತಿನ ದಿವಸ ಪ್ರಮುಖ 11 ಬೇಡಿಕೆಗಳನ್ನ, ಎಲ್ಲ ವೃಂದ ಸಂಘಗಳಿಗೆ ಸಂಬಂಧಪಟ್ಟಂತ 11 ಪ್ರಮುಖ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ನಿರ್ಧಾರ ಮಾಡಿ 11/3/2026 15/3/2026 ಎಲ್ಲ ರಾಜ್ಯದ ಎಲ್ಲ ಆಸ್ಪತ್ರೆಗಳಿಗೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಿರ್ಬೋದು, ಸಮುದಾಯ ಆರೋಗ್ಯ ಕೇಂದ್ರ ಆಗಿರ್ಬೋದು, ತಾಲೂಕು ಆಸ್ಪತ್ರೆ ಆಗಿರ್ಬೋದು, ಡಿಸ್ಟಿಕ್ ಆಸ್ಪತ್ರೆ ಆಗಿರ್ಬೋದು, ಎಲ್ಲಾ ಸಿಬ್ಬಂದಿಗಳು, ವೈದ್ಯರು ಸೇರಿ ಹೊರರೋಗಿಗಳ ಚಿಕಿತ್ಸೆಯನ್ನ ನೀಡದೆ ಕಪ್ಪು ಪಟ್ಟಿ ಧರಿಸಿ ಮುಷ್ಕರವನ್ನ ಮಾಡುವುದರ ಜೊತೆಗೆ 16/3/2026 ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಸರ್ಕಾರಿ ಕೆಲಸಕ್ಕೆ ಗೈರು ಹಾಜರಾಗುವ ಮೂಲಕ ನಾವು ಮುಷ್ಕರದಲ್ಲಿ ಭಾಗಿಯಾಗ್ತೀವಿ ಅಂತ ಹೇಳಿ ಈಗಾಗಲೇ 13/2/2026 ಸಾಂವಿಧಾನಿಕ ಹುದ್ದೆಗಳಾದಂತ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ನಾವು ಮನವಿ ಕೊಟ್ಟಿದ್ದೇವೆ. 21 ದಿವಸದಲ್ಲಿ ನಾವು ಕೊಟ್ಟಂತ ಮನವಿಯನ್ನ ಸರ್ಕಾರ ಅದನ್ನ ಪರಾಮರ್ಶಿಸಿ ನಮ್ಮ ಬೇಡಿಕೆಯನ್ನ ಈಡೇರಿಸ್ತೀವಿ ಅಂತ ಹೇಳಿ ಏನಾದ್ರೂ ದೃಢ ನಿರ್ಧಾರವನ್ನು ತೆಗೆದುಕೊಂಡು ನಮ್ಗೆ ಆದೇಶ ಕೊಟ್ರೆ ನಾವು ಈ ಮುಷ್ಕರವನ್ನ ಹಿಂಪಡಿತೀವಿ. ಇಲ್ಲದೆ ಹೋದ್ರೆ ನಾವು ಹೇಳಿದಂತ ದಿನಾಂಕದಿಂದ ಈ ಮುಷ್ಕರವನ್ನ ಕೈಗೊಳ್ತೀವಿ ಅಂತ ಹೇಳಿ ಮುಖ್ಯ ಕಾರ್ಯದರ್ಶಿಗೆ ಮನವಿ ಮಾಡಿದ್ದೇವೆ. ಅದರಂತೆಯೇ ಈಗ ಎಲ್ಲ ಜಿಲ್ಲೆನಲ್ಲಿನೂ ಸಚಿವರಿಗೆ, ಶಾಸಕರಿಗೆ, ವಿಧಾನ ಪರಿಷತ್ ಸದಸ್ಯರಿಗೆ, ಜಿಲ್ಲಾಧಿಕಾರಿಗಳನ್ನ ಮನವಿ ಕೊಡುವ ಕಾರ್ಯಕ್ರಮ ಈಗ ಹಂತ ಹಂತವಾಗಿ ನಡೆದೇ ಇದೆ. ನಾವು ಈ ಬೇಡಿಕೆಯನ್ನ ಈಡೇರಿಸದೆ ಹೋದಲ್ಲಿ ನಾವು ಹೇಳಿದಂತ ದಿನಾಂಕದಿಂದ ಮುಷ್ಕರವನ್ನ ಮಾಡೇ ಮಾಡ್ತೀವಿ ಅನ್ನೋದನ್ನ ನಮ್ಮ ಮಾಧ್ಯಮ ಪ್ರತಿನಿಧಿಗಳ ಮೂಲಕ ಎಲ್ಲ ಸಾರ್ವಜನಿಕರಿಗೆ ಬೇಡಿಕೆ ಅಂದ್ರೆ ಈಗಾಗಲೇ ರಾಜ್ಯದ ಎಲ್ಲ ಆಸ್ಪತ್ರೆಗಳಿಗೆ ಇರ್ತಕ್ಕಂತ ಔಷಧಿ ಕೊರತೆ ಇರ್ಬೋದು, ವೃಂದ ಮತ್ತು ನೇಮಕಾತಿ ನಿಯಮಗಳನ್ನ ತಿದ್ದುಪಡಿ ಮಾಡದೇ ಇರ್ಬೋದು, ಇಲಾಖೆಯ ಎಲ್ಲ ವೃಂದದ ನೌಕರರಿಗೆ ಜ್ಯೇಷ್ಠತಾ ಪಟ್ಟಿಯನ್ನ ಪ್ರಕಟಿಸದೇ ಇರಬಹುದು, ಪದೋನ್ನತಿ ಆಗಿರ್ಬೋದು, ವರ್ಗಾವಣೆಯನ್ನ, ಕೌನ್ಸಿಲಿಂಗ್ ವರ್ಗಾವಣೆಯನ್ನ ಪ್ರತಿ ವರ್ಷ ಮಾಡ್ತಾ ಬರ್ತಾ ಇದ್ದಾರೆ. ಆದ್ರೆ ಅದರಲ್ಲಿ ಇರ್ತಕ್ಕಂತ ನ್ಯೂನ್ಯತೆಗಳನ್ನ ಸರಿಪಡಿಸದೆ ಅವೈಜ್ಞಾನಿಕವಾಗಿ ವರ್ಗಾವಣೆಯನ್ನ ಮಾಡ್ತಾ ಇದ್ದಾರೆ. ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಇರ್ತಕ್ಕಂತ ಆರೋಗ್ಯ ಇಲಾಖೆಯ ಕೇಡರ್ ಹುದ್ದೆಗಳನ್ನ ಗುರುತಿಸದೆ ಆ ಹುದ್ದೆಗೆ ನಮ್ಮ ಆರೋಗ್ಯ ಇಲಾಖೆಯ ಅಧಿಕಾರಿಗಳನ್ನೇ ನೇಮಿಸದೇ ಇರುವುದು ಮತ್ತು ನಿಯೋಜನೆ ಕೊಡದೇ ಇರುವುದಂತ ಸಬ್ಜೆಕ್ಟ್ ಆಗಿರ್ಬೋದು. ಇನ್ನು ಸಾರ್ವಜನಿಕರಿಗೆ ಉತ್ತಮ ಸೇವೆಯನ್ನು ನೀಡಲಿಕ್ಕೆ ನಮ್ಮ ಆರೋಗ್ಯ ಇಲಾಖೆ ವೈದ್ಯರು ಮತ್ತು ಇತರೆ ಸಿಬ್ಬಂದಿಯವರು ಸದಾ ಸಿದ್ಧರಾಗಿದ್ದಾರೆ. ಆದ್ರೆ 69,926 ಮಂಜೂರಾತ ಹುದ್ದೆಯಲ್ಲಿ 36,000 ಮಾತ್ರ ಈಗ ಕೆಲಸ ನಿರ್ವಹಿಸ್ತಾರೆ. ಒಬ್ಬೊಬ್ಬರಿಗೆ 2-3 ಪ್ರಭಾರ ವಹಿಸುವಂತ ಒಂದು ಪ್ರಮೇಯ ಬಂದಿದೆ. ಆ ಹುದ್ದೆಗಳನ್ನ ಆದಷ್ಟು ಬೇಗನೆ ಭರ್ತಿ ಮಾಡುವಂತದ್ದಾಗಿರ್ಬೋದು. ಇನ್ನ ವೈದ್ಯರು ಹಾಗೂ NHM ಸಿಬ್ಬಂದಿಯವರು ಈಗಾಗಲೇ 21 ವರ್ಷ, ಕನಿಷ್ಠ 11 ವರ್ಷ
ಗರಿಷ್ಠ 21 ವರ್ಷ ಸೇವೆ ಸಲ್ಲಿಸಿದ್ದಾರೆ. NHM ಅಲ್ಲಿ ಇರ್ತಕ್ಕಂತ ಎಲ್ಲಾ ವಿವಿಧ ವೃಂದ ಸಂಘದವರು. ಅವರು 28,000 ನೌಕರರು ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬೇರೆ ನಮ್ಮ ದೇಶದ ಬೇರೆ ರಾಜ್ಯದಲ್ಲಿ ಈಗಾಗಲೇ 8 ರಾಜ್ಯದಲ್ಲಿ ಅವ್ರನ್ನ ಕಾಯಂ ಮಾಡಿದ್ದಾರೆ. ಇವರಿಗೆ ನಮ್ಮಲ್ಲಿ ವೇತನ ತಾರತಮ್ಯವಿದೆ, ಅವ್ರನ್ನ ಕಾಯಂ ಮಾಡುವುದಂತ ಒಂದು ಸಬ್ಜೆಕ್ಟ್ ಇದೆ. ಆದ್ರೆ ನಮ್ಮ ರಾಜ್ಯದಲ್ಲಿ 6,000 ಆರೋಗ್ಯ ಇಲಾಖೆ ನೌಕರರು ಪ್ರತಿ 4 ತಿಂಗಳಿಗೊಮ್ಮೆ ಒಂದು ಲೆಕ್ಕ ಶೀರ್ಷಿಕೆ ಇದೆ. ಕೇಂದ್ರ ಪುರಸ್ಕೃತ ಯೋಜನೆ ಅಂತ ಹೇಳಿ 01, 02, 03 ಅಂತೆ 3 ಲೆಕ್ಕ ಶೀರ್ಷಿಕೆ ಇದಾವೆ. ಆ 3 ಲೆಕ್ಕ ಶೀರ್ಷಿಕೆಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂತ ರಾಜ್ಯದ 6,000 ಆರೋಗ್ಯ ಇಲಾಖೆ ನೌಕರರು 4 ತಿಂಗಳಿಗೆ ಒಮ್ಮೆ ಪೇಮೆಂಟ್ ತಗೊಳ್ಳುವಂತ ಒಂದು ಇದಿದೆ. ಇದನ್ನ ರಾಜ್ಯದ ಎಲ್ಲಾ ಉನ್ನತ ಮಟ್ಟದ ಅಧಿಕಾರಿಗಳಿಗೂ ಗಮನಕ್ಕೆ ತಂದ್ರು. ಇದನ್ನ ಮಾಡುವಲ್ಲಿ ಅವರು ವಿಫಲರಾಗಿದ್ದಾರೆ ಅಂತ ಹೇಳಿಕ್ ಬಯಸ್ತಾ ಇದ್ದೇನೆ. ಇನ್ನ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂತ ವೈದ್ಯರು, ಇತರೆ ಸಿಬ್ಬಂದಿಯವರಿಗೆ CGHS ಮಾದರಿ ವೇತನ ಕೊಡಬೇಕು ಅನ್ನುವಂಥದ್ದು ನಮ್ದೊಂದು ಡಿಮಾಂಡ್ ಇದೆ. ಈ ರೀತಿಯಾಗಿ 11 ಮುಖ್ಯವಾದ ಬೇಡಿಕೆಗಳನ್ನು ಇಟ್ಕೊಂಡು ನಾವು ಮುಷ್ಕರದಲ್ಲಿ ಭಾಗಿಯಾಗ್ತಾ ಇದೆ. ನಿಮ್ಮ ಮೂಲಕ ನಾವು ಸಾರ್ವಜನಿಕರಲ್ಲಿ ನಾನು ವಿನಂತಿ ಮಾಡ್ತೇನೆ. ಯಾಕಂದ್ರೆ ಸಾರ್ವಜನಿಕರಿಗೆ ಚಿಕಿತ್ಸೆ ಕೊಡುವಲ್ಲಿ ತೊಂದರೆ ಆಗ್ತದಂತ ನಮ್ ಗಮನಕ್ಕೂ ಇದೆ. ನಾವು ಮನುಷ್ಯರೇ, ಆದ್ರೆ ಅವ್ರು ಚಿಕಿತ್ಸೆ ಕೊಡುವುದನ್ನ ನಾವು ನೋಡ್ಕೋತಾ ಹೋದ್ರೆ ನಮ್ಮ ಕುಟುಂಬವನ್ನು ನಾವು ನೋಡ್ಬೇಕಲ್ಲ. ನಮಗೆ ಸಿಗ್ತಕ್ಕಂತ ಸೇವಾ ಸೌಲಭ್ಯವನ್ನು ಸಿಗದೆ ನಾವು ಸೇವೆ ಉದ್ದಕ್ಕೂ ಅದನ್ನೇ ಮಾಡಬಾರದು. ನಮಗೆ ತೊಂದರೆ ಆಗಿದೆ, ಮೂಲಭೂತ ಸೌಕರ್ಯ ಮತ್ತು ಸೇವಾ ಸೌಲಭ್ಯವನ್ನು ಕೊಡಬೇಕು ಅಂತ ಹೇಳಿ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೇವೆ ವಿನಃ ಅದರ ಸಾರ್ವಜನಿಕರಿಗೆ ತೊಂದರೆ ಮಾಡಬೇಕು ಅನ್ನುವಂತ ಉದ್ದೇಶ ನಮ್ದಲ್ಲ ಅಂತ ಹೇಳಿ ಸಾರ್ವಜನಿಕರ ಗಮನಕ್ಕೆ ನೀವು ಮಾಧ್ಯಮ ಮಿತ್ರರು ತಗೊಂಬರ್ರಿ ಅಂತ ಹೇಳಿ ನಾನು ವಿನಂತಿ ಮಾಡಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ನನ್ನ ಹೆಸರು ಮಲ್ಲಿಕಾರ್ಜುನ್ ಬಳ್ಳಾರಿ ಅಂತ ಹೇಳಿ, ರಾಜ್ಯಾಧ್ಯಕ್ಷರು ಆರೋಗ್ಯ ಇಲಾಖೆ ನೌಕರರ ಸಂಘ, ಬೆಂಗಳೂರು. ನಾಜಿಂ ಬೆಟ್ಗೇರಿ, KMM ಕನ್ನಡ ನ್ಯೂಸ್, ಬೆಳಗಾವಿ. क्षण आले क्षण प्रेमळ है रेशमात गुंफून सोनेरी. BS Channabasappa and Sons, The Textile Mall, Tilakwadi, Belagavi.